ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯ್ ಗೆಸ್ಟ್ ವ್ಲಾಗ್. ನಾನಿವತ್ತು ಚಿಕನ್ ರೆಸಿಪಿ ಮಾಡೋಣ ಅನ್ಕೊಂಡಿದ್ದೀನಿ. ಅಂದ್ರೆ ಆಂಧ್ರ ಸ್ಟೈಲ್ ಗೋಂಗೂರ್ ಚಿಕನ್ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಪುಂಡೆ ಸೊಪ್ಪು. ನಿಮ್ಗೆ ಗೊತ್ತಿರುತ್ತೆ, ಇದರಲ್ಲಿ ಬಿಳಿ ಪುಂಡೆ ಸೊಪ್ಪು ಹಾಗೇನೆ ಕೆಂಪು ಪುಂಡೆ ಸೊಪ್ಪು ಅಂತ ಬರುತ್ತೆ. ಹುಳಿ ಇರುತ್ತೆ, ಇದರಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಬಟ್ ಇದ್ರಲ್ಲಿ ಚಿಕನ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇರೋದು. ಇದೆಲ್ಲ ಆಂಧ್ರ ಸೈಡು, ತಮಿಳ್ನಾಡು ಸೈಡ್ ಎಲ್ಲ ಜಾಸ್ತಿ ಮಾಡ್ತಾರೆ. ಹಾಗಾಗಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಈ ರೆಸಿಪಿ ಆಲ್ರೆಡಿ ಒಂದು 6 ಸಲ ಮಾಡ್ಕೊಂಡಿದ್ದೀನಿ. ಬಟ್ ಅವಾಗ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವಾಗ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನ ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಮಾಡ್ಲಿಕ್ಕೆ ಇವಾಗ ನಾನು ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದ್ದೀನಿ. ಫ್ರೈ ಪ್ಯಾನ್ ತಗೊಂಡಿದ್ದೀನಿ. ಯಾಕಂದ್ರೆ ಮೊದ್ಲಿಗೆ ನಾವಿಲ್ಲಿ ಸೊಪ್ಪನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಈಗ ಒಂದ್ ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಕಟ್ಟಾಗೋಷ್ಟು ಗೋಂಗೂರ್ ಸೊಪ್ಪನ್ನ ಸೇರಿಸಿದೀನಿ. ಅಂದ್ರೆ ಪುಂಡೆ ಸೊಪ್ಪು ಅಂತಾರೆ. ಇದರಲ್ಲಿ ಬಿಳಿ ಪುಂಡೆ ಸೊಪ್ಪು ಬರುತ್ತೆ, ಕೆಂಪು ಪುಂಡೆ ಸೊಪ್ಪು ಬರುತ್ತೆ. ನಾನು ಕೆಂಪು ತಗೊಂಡಿದ್ದೀನಿ. ಬಿಳಿದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ನೋಡಿ ತಗೊಳ್ಳಿ. ಇನ್ನು ಇದು ಹಾಕ್ಬಿಟ್ಟು ಮಾಮೂಲಿಯಾಗಿ ಬರೀ ಎಣ್ಣೆಲೇನೆ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗಿ ಫುಲ್ಲು ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಆದ್ರೆ ಇದನ್ನ ವಾಶ್ ಮಾಡ್ಕೊಬೇಕಾದ್ರೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದೆಲ್ಲ ಒಂಥರ ಉಗುರು ಬರುತ್ತೆ ಸೊಪ್ಪು. ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಕ್ಲೀನ್ ಆಗಿ ಕುಕ್ ಆಗುತ್ತೆ. ಇನ್ನ ಇದನ್ನು ಕೂಡ ಇವಾಗ ಫ್ರೈ ಆಗ್ತಾ ಬಂತು. ಈ ಸೊಪ್ಪು ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು 5 ಮಿನಿಟ್ಸ್ ತಗೊಳುತ್ತೆ ಅಷ್ಟೇನೆ. ಈ ತರ ಮುದ್ದೆ ರೀತಿ ಬರುತ್ತೆ. ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇದು ಪ್ಯಾನ್ ಬಿಟ್ಕೊಂಡ್ ಬರ್ಬೇಕು. ಇಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ರೆಡಿ ಆಯ್ತು. ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಇನ್ನೊಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು, ಪಲಾವ್ ಎಲೆ, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ ಹಾಗೇನೆ 2 ಏಲಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಖಾರನ ಸ್ವಲ್ಪ ನಾನು ಜಾಸ್ತಿ ತಗೊಂಡಿದ್ದೀನಿ. ಆ ಹುಳಿಗೂ ಖಾರಕ್ಕೂ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಖಾರನ ಜಾಸ್ತಿ ತಗೊಳ್ಳಿ. ಇನ್ ಇದಕ್ಕೇನೆ 1 ಕಪ್ ಆಗೋಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಅಂದ್ರೆ ಒಂದು ಮೀಡಿಯಂ ಸೈಜ್ 2 ಈರುಳ್ಳಿನ ತಗೊಂಡಿದ್ದೀನಿ. ಇದಕ್ಕೇನೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಖಾರ ಅವಾಗ್ಲೇ ನಾನು ಹೇಳ್ದಂಗೆ ಜಾಸ್ತಿ ಅಂತ ಹೇಳಿದ್ನಲ್ವ, ಹಾಗಾಗಿ ಹಸಿಮೆಣಸಿನ್ಕಾಯಿನ ತಗೊಂಡು ಸೇರಿಸ್ತಿದ್ದೀನಿ. ಇದು ಫ್ರೈ ಆದ್ಮೇಲೆ ನಾವು ಅರ್ಧ ಕೆಜಿ ಚಿಕನ್ ಇಲ್ಲಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ನೀರೆಲ್ಲನೂ ಫುಲ್ಲು ತೆಗಿಬೇಕು. ಅಲ್ಲಿವರೆಗೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಸೇರಿಸ್ಕೊಬೇಕಾಗುತ್ತೆ. ಈಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅರಿಶಿನ, ಸ್ವಲ್ಪ ಖಾರದ ಪುಡಿ ಅಂದ್ರೆ 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಬೇಕಾಗುತ್ತೆ, ಅಚ್ಚ ಖಾರದ ಪುಡಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಚಿಕನ್ ಎಷ್ಟು ರುಚಿಯಾಗಿ ಬರುತ್ತೆ. ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದ್ರ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆ. ಇದಕ್ಕೇನೆ ಒಂದು ಅರ್ಧ ಕಪ್ ಆಗೋಷ್ಟು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೆಂದ್ ಆದ್ಮೇಲೆ ನಾವು ಮೊದ್ಲೇ ಹುರ್ತಿ ಎತ್ತಿಟ್ಕೊಂಡಿದ್ವಲ್ಲ ಪುಂಡೆ ಸೊಪ್ಪು, ಅದನ್ನ ಹಾಕ್ಬಿಟ್ಟು ಚಿಕನಿಗೂ ಮತ್ತೆ ಸೊಪ್ಪಿಗೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ಕುಕ್ ಆದ್ಮೇಲೆ 1 ಅವರ್ ಆದ್ರೂ ಬಿಟ್ಟು ಊಟ ಮಾಡ್ಬೇಕು ನಾವು. ಅವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಡಿಗೆ ಆಗಿದ ತಕ್ಷಣ ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟು ರುಚಿ ಇರಲ್ಲ. ಸೊಪ್ಪಲ್ಲಿರೋ ಟೇಸ್ಟ್ ಎಲ್ಲಾನು ಚಿಕನ್ಗೆ ಇಳ್ಕೊಬೇಕು. ಹಾಗಾಗಿ ಒಂದು 1/2 ಅವರ್ 1 ಅವರ್ ಬಿಟ್ಟು ಊಟ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ಈ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಈ ಪುಂಡೆ ಸೊಪ್ಪಿನ ಗೋಂಗೂರ್ ಚಿಕನ್ ರೆಸಿಪಿ ರೆಡಿನೇ ಆಗೋಗುತ್ತೆ. ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಸೇರಿಸಿದೀನಿ. ಇದು ಕೂಡ ರೆಡಿ ಆಯ್ತು. ಇನ್ನ ನಮ್ಮ ಮನೆಯವರು ಈ ಚಿಕನ್ ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೆ ಸಪರೇಟ್ ಆಗಿ ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ 1 ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕಾಗತ್ತೆ.
ಇದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗ್ಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೇನೆ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿಯಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದು ಸಿಂಪಲ್ ರೆಸಿಪಿ, ಆದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅರ್ಧ ಕೆಜಿ ಚಿಕನ್ ನ ಸೇರಿಸ್ಕೊಂಡಿದೀನಿ, ಜೊತೆಗೆ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಡ್ರೈ ಆಗ್ಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ನಾನು ಮಾಮೂಲಿಯಾಗಿ ಅರ್ಧ ಕೆಜಿ ಚಿಕನ್ಗೆ ರೆಸಿಪಿನ ತೋರಿಸ್ತಾ ಇರೋಂಥದ್ದು. ನೀವು ಬೇಕು ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಇನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಇದ್ರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡು ಇವಾಗ ಇದು ರೆಡಿ ಆಗಿದೆ. ಇದಕ್ಕೇನೆ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಚಿಕನ್ ಮಸಾಲ 1 ಕಪ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಒಂದು 10 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ಲ ಅಷ್ಟಿದೆ ಇದು, ನಾವು ಮನೇಲೇನೆ ಮಾಡ್ಕೊಂಡಿದೀವಿ. ನೀವು ಬೇಕಂದ್ರೆ ಅಂಗಡಿಯಲ್ಲೂ ಕೂಡ ತಂದು ಯೂಸ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ, ಒಂದು 3 ಸ್ಪೂನ್ ಆಗುವಷ್ಟು. ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಈ ಸಿಂಪಲ್ ಚಿಕನ್ ಗ್ರೇವಿ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಟೇಸ್ಟ್ ಆಗಿ ಬರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇನ್ನ ಇದು ಕೂಡ ರೆಡಿ ಆಯ್ತು. ಇನ್ನಿವಾಗ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಮಾಡಿದ್ರೆ ನಂಗೆ ಅಲ್ಲಲ್ಲೇ ಕಿಚನ್ ಎಲ್ಲಾನು ಕ್ಲೀನ್ ಮಾಡ್ಬೇಕು. ಚಿಕನ್ ಅಂತಲ್ಲ, ಫಿಶ್ ಅದೆಲ್ಲ ಅಷ್ಟೇ, ನಾನ್ ವೆಜ್ ಯಾವುದೇ ಮಾಡ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಅದು ಕೂಡ ಆಯ್ತು. ಈಗ ನೋಡ್ತಾ ಇರ್ಬೋದು ನೀವು, ಚಿಕನ್ ಗ್ರೇವಿನೂ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೇನೆ ಪುಂಡೆ ಸೊಪ್ಪಿನ ಚಿಕನ್ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನ ಇವತ್ತಿನ ಪ್ಲೇಟ್ ಈಗಿತ್ತು, ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ, ನೀವು ಖಂಡಿತ ಟ್ರೈ ಮಾಡಿ. ಇನ್ನ ನಾನು ಅದ್ರ ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕಿಚನ್ ಅಲ್ಲಿ ನಾನು ಸ್ಪೈಸಸ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಬಾಕ್ಸಸ್ ಇರ್ಲಿಲ್ಲ, ಹಾಗಾಗಿ ನಾನು ಕಿಚನ್ಗೆ ಬೇಕು ಅಂತ ಹೇಳ್ಬಿಟ್ಟು ಸ್ಮಾಲ್ ಸ್ಪೈಸಸ್ ಬಾಕ್ಸ್ ಬರುತ್ತಲ್ಲ ಅದನ್ನ ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದು ಕೂಡ ಡೆಲಿವರಿ ಆಗಿತ್ತು. ಇನ್ನು ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಸ್ಪೈಸಸ್ ಇಟ್ಕೊಳ್ಳಿಕ್ಕೆ ಅಥವಾ ಮಾಮೂಲಿಯಾಗಿ ಪೌಡರ್ ಎಲ್ಲ ಇಟ್ಕೊಳ್ಳಿಕ್ಕೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಹಾಗಾಗಿ ನಾನು ತರಿಸ್ಕೊಂಡೆ, ನಮ್ಮ ಮನೇಲಿ ಇರ್ಲಿಲ್ಲ, ಎಲ್ಲಾನು ಒಂದೇ ಬಾಕ್ಸ್ ಹಾಕಿ ಇಟ್ಬಿಟ್ಟಿದ್ದೆ. ಇನ್ನ ಸರಿ ಸಪ್ರೇಟ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋಂಥದ್ದು. ಇದು ಬಂದು ಗ್ಲಾಸ್, ಕ್ಯಾಪ್ ಬಂದು ಪ್ಲಾಸ್ಟಿಕ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಈಗ ನಾವು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದು ಬಾಕ್ಸಸ್ ಬರ್ತಾವಲ್ಲ ಆ ತರ ಇದೆ ಹೇಳ್ಬೇಕು ಅಂತ ಅಂದ್ರೆ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ, ಅಮೌಂಟ್ ಕೂಡ ಚೆನ್ನಾಗಿ ಕೊಡ್ಬೋದು ಅಂತ ಅನಿಸ್ತು, ಕಡಿಮೆ ಪ್ರೈಸ್ ಅಲ್ಲೇನೆ ಇದೆ, ಹಾಗಾಗಿ ತರಿಸಿದೀನಿ. ರ್ಯಾಪಿಂಗು ಕೂಡ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿ ಕಳ್ಸಿದ್ದಾರೆ. ಇನ್ನ ಇದ್ರ ಜೊತೆಗೆ ಮಾಮೂಲಿಯಾಗಿ ನೆಕ್ಸ್ಟ್ ಟೈಮ್ ನಾನು ಬೇರೆ ಯಾವ್ದಾದ್ರು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಇದೇ ತರ ಚೆನ್ನಾಗಿದೆ ಅಂತ ಹೇಳಿ. ಅವಾಗ ನಾನು ನಿಮ್ ಜೊತೆ ಕ್ಲಿಪ್ಪಿಂಗ್ ಅಲ್ಲಿ ಆಡ್ ಮಾಡ್ತೀನಿ. ಇನ್ನು ಇದ್ರ ಜೊತೆಗೆ ಮಾಮೂಲಿಯಾಗಿ ನನಗೆ ಫೈಬರ್ ಗ್ಲಾಸಸ್ ಬೇಕಿತ್ತು, ಹಾಗಾಗಿ ಇದನ್ನು ತರಿಸ್ಕೊಂಡಿದೀನಿ. ಇದೊಂದು 6 ಪೀಸ್ ಇದೆ, ಬರೀ ಒಂದು 99 ರೂಪೀಸ್ ಅಷ್ಟೇನೆ, ಹಾಗಾಗಿ ತರಿಸ್ಕೊಂಡಿದೀನಿ. ಈಗ ಜ್ಯೂಸ್ ಎಲ್ಲ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಸೇಮ್ ಗ್ಲಾಸ್ ಪೀಸ್ ತರನೇ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 99 ರೂಪೀಸ್ಗೆ ಒಂದು 6 ಪೀಸಸ್ ಬಂದಿದೆ. ಇನ್ನ ನಾನು ತೋರಿಸ್ತಾ ಇದೀನಿ ನೋಡಿ, ಕ್ವಾಲಿಟಿನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕೊಡ್ತೀನಿ. ಇನ್ನ ಈ ಸ್ಪೈಸಸ್ ಬಾಕ್ಸಸ್ ಎಲ್ಲ ಬಂದಿತ್ತಲ್ಲ, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಡ್ರೈ ಮಾಡಿಟ್ಟು ಇನ್ನ ನಾನು ಇವಾಗ ನೋಡ್ತಾ ಇರ್ಬೋದು ನೀವು, ಎಲ್ಲಾನು ಒಂದೇ ಬಾಕ್ಸ್ ಅಲ್ಲಿ ಇಟ್ಬಿಟ್ಟಿದೀನಿ, ಹಾಗಾಗಿ ಸುಮ್ನೆ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡಿರೋ ಅಂತದ್ದು. ಇದನ್ನೆಲ್ಲ ನಾನು ಇವಾಗ ಸಪ್ರೇಟ್ ಆಗಿ ಇಟ್ಕೊಬೇಕು. ನಾನು ಮಾಮೂಲಿಯಾಗಿ ಇದರಲ್ಲಿ ಸ್ಪೈಸಸ್ ಇಡೋಣ ಅನ್ಕೊಂಡಿದೀನಿ, ಅಂದ್ರೆ ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ ಇದೆಲ್ಲ ಬರುತ್ತಲ್ಲ, ಇದನ್ನ ಇಡೋಣ ಅಂತ ಹೇಳ್ಬಿಟ್ಟೇನೆ ಅದನ್ನ ತರಿಸ್ಕೊಂಡಿರೋಂಥದ್ದು. ಇನ್ನು ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ ಇವೆಲ್ಲ ಇಡ್ಲಿಕ್ಕೆ ನಾನು ಬೇರೆ ಬಾಕ್ಸಸ್ ನ ಯೂಸ್ ಮಾಡ್ತೀನಿ. ಇನ್ನ ಇದನ್ನ ಇಡ್ಲಿಕ್ಕೆ ಅಂದ್ಬಿಟ್ಟು ಇವಾಗ ಆರ್ಡರ್ ಮಾಡ್ಕೊಂಡಿದ್ನಲ್ವಾ, ಹಾಗಾಗಿ ಈಗ ರೀಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ಆದಷ್ಟು ಕಡಿಮೆ ಕ್ವಾಂಟಿಟಿಲೇನೆ ಬಳಸೋದು, ಮಸಾಲೆ ಐಟಮ್ಸ್ ಎಲ್ಲ ನಾನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ, ರೇರ್ ಅಂದ್ರೆ ರೇರು, ಬಟ್ ಕಡಿಮೆನೆ ಯೂಸ್ ಮಾಡೋದು. ಹಾಗಾಗಿ ನಾನು ಒಂದ್ 50 ಗ್ರಾಮ್ ಅಷ್ಟು ತಗೊಂಡ್ ಬರ್ತೀನಿ, ಜಾಸ್ತಿ ತರೋದಿಲ್ಲ. ಏನಾದ್ರೂ ಜಾಸ್ತಿ ಬೇಕು ಅನ್ಸಿದ್ರೆ
ಒಂದ್ 100 ಗ್ರಾಮ್ ತಗೊಳ್ತೀನಿ ಅಷ್ಟೇನೆ. ಇದನ್ನೆಲ್ಲಾನು ಸುಮ್ನೆ ಏನಕ್ಕೆ ವೇಸ್ಟ್ ಮಾಡಿ ಎಸೆಯೋದು ಅಂತ ಹೇಳ್ಬಿಟ್ಟು ನಾನು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಕ್ವಾಂಟಿಟಿಲೇ ತಗೊಳ್ಳೋದು ಇದನ್ನ. ಇನ್ನ ಇವಾಗ ರೀಫಿಲ್ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಮೊದ್ಲಿಗೆ ನಾನು ಮೆಣಸನ್ನ ಹಾಕಿ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು, ಓಪನ್ ಲಿಡ್ ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ. ಈ ಕಡೆ ಸೈಡ್ ಅಲ್ಲಿ ಬಂತು ಅಂದ್ರೆ ಚಿಕ್ಕ ಚಿಕ್ಕ ಹೋಲ್ಸ್ ತರಾನು ಕೊಟ್ಟಿದ್ದಾರೆ. ಅಂದ್ರೆ ಸಾಸಿವೆ ಜೀರಿಗೆ ಎಲ್ಲಾನು ಹಾಕೋಬಹುದು ನೋಡಿ, ಆ ತರ ಹೋಲ್ಸ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಯೂಸ್ ಮಾಡ್ಕೊಬಹುದು. ಇನ್ನ ಪೇಪರ್ನು ಕೂಡ ನಾನು ಫಿಲ್ ಮಾಡಿ ಇಟ್ಟಿದ್ದಾಯ್ತು. ಇನ್ ಮಾಮೂಲಿಯಾಗಿ ಲವಂಗ ಮತ್ತೆ ಮರಾಠಿ ಮೊಗ್ಗು ಇದನ್ನೆಲ್ಲಾನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಕ್ಯಾಪ್ಸ್ ಕೂಡ ಅಷ್ಟೇನೆ ಟೈಟ್ ಆಗಿ ಕೂರುತ್ತೆ. ಯಾವ್ದೇ ರೀತಿ ಲೂಸ್ ಆಗಂತದ್ದು, ಯಾವ್ದೇ ರೀತಿ ಓಪನ್ ಆಗಂತದ್ದು ಏನು ಆಗೋದಿಲ್ಲ. ಆರಾಮಾಗಿ ಕೊಡ್ಬೋದು. ಪ್ರೈಸ್ ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಹಾಗಾಗಿ ತಕೊಂಡಿರೋ ಅಂತದ್ದು. ನೀವು ಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡಿ. ಇದು ಆರಾಮಾಗಿ ಫ್ಲಿಪ್ಕಾರ್ಟ್, ಮೀಶೋ, ಅಮೆಝಾನ್, ಶಾಪ್ಸ್ ಎಲ್ಲಾದ್ರಲ್ಲೂ ಅವೈಲಬಲ್ ಇದೆ. ಬೇಕು ಅಂತಂದ್ರೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಮಾಮೂಲಿಯಾಗಿ ನಾನು ಸೋಂಪು, ಅಜ್ವೈನು ಇವನ್ನೆಲ್ಲಾನು ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಏರ್ ಟೈಟ್ ಕಂಟೈನರ್ ತರ ಯೂಸ್ ಮಾಡ್ಬೋದು ಇದನ್ನ. ಎಲ್ಲೂ ಗಾಳಿ ಹೋಗೋದಾಗ್ಲಿ ಅಥವಾ ಕೆಡೋದಾಗ್ಲಿ ಆ ತರ ಯಾವ್ದೇ ರೀತಿ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಇನ್ನ ಎಲ್ಲಾನು ಇವಾಗ ಫಿಲ್ ಮಾಡಾಯ್ತು ಆಲ್ಮೋಸ್ಟ್. ಇನ್ನ ಚಕ್ಕೆ ಲವಂಗ ಎಲ್ಲಾನು ಕೂಡ ಅಲ್ಲಿ ಬೇರೆ ನಾನು ಬಾಕ್ಸಸ್ ಅಲ್ಲಿ ಹಾಕಿಟ್ಟಿದೀನಿ. ನನ್ಗೆ ಯಾವ್ದು ಬೇಗ ಸಿಗುತ್ತೆ ಅಂದ್ರೆ ನಂಗೆ ಜಾಸ್ತಿ ಯಾವ್ದು ಯೂಸ್ ಮಾಡ್ತೀನಿ ಅದನ್ನ ನಾನು ನನ್ ಕೈಗೆ ಸಿಗೋ ರೀತಿನೇ ಇಟ್ಕೊಳ್ತೀನಿ. ಇನ್ನ ಮೊನ್ನೆ ಗರಂ ಮಸಾಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದ್ದೆ. ಅದನ್ನು ಒಂದು ಬಾಕ್ಸ್ ಹಾಕಿ ಇಟ್ಟಿದ್ದೆ, ಬಾಕ್ಸ್ ಇರ್ಲಿಲ್ಲ ಅಂತ ಹೇಳಿ. ಈಗ ಅದನ್ನು ಕೂಡ ಇದಕ್ಕೆನೆ ಫಿಲ್ ಮಾಡಿದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಿಚನ್ ಅಲ್ಲೂ ಕೂಡ ನೋಡ್ಲಿಕ್ಕೂ ಅಂತೂ ಕಲರ್ಫುಲ್ ಆಗಿ ತುಂಬಾ ಯುನಿಕ್ ಆಗಿ ಕಾಣಿಸುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ನಾನು ಇಲ್ಲೇನೆ ವಿಂಡೋ ಮೇಲೆನೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ನಾವು ಲೈಟಿಂಗ್ಸ್ ಎಲ್ಲ ಹಾಕಿದೀವಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲೇನೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೂ ಅಂತ ಹೇಳ್ಬಿಟ್ಟು ಈ ತರ ಅರೇಂಜ್ ಮಾಡ್ಕೊಂಡಿದೀನಿ. ಇದು ಕೂಡ ಮುಗೀತು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಮಾಮೂಲಿಯಾಗಿ ರೈಸ್ ಮಾಡ್ಕೊಂಡಿದ್ದೆ ನಾನು, ವೈಟ್ ರೈಸ್. ಇದ್ರ ಜೊತೆಗೆ ಹೆಸರು ಬೇಳೆ, ಹೆಸರು ಕಾಳು ಎಲ್ಲಾನು ಹಾಕ್ಬಿಟ್ಟು ಕಿಚಡಿ ತರ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ಏನಾದ್ರು ಬೇಕು ಅಂತಂದ್ರೆ ನನ್ಗೆ ತಿಳಿಸಿ, ಖಂಡಿತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೇನೆ ತುಪ್ಪ ಇದ್ರಂತೂ ಇನ್ನು ಹೇಳೋದೇ ಬೇಡ, ಎಕ್ಸಲೆಂಟ್. ಇದು ಬಂದು ನಾನು ಮನೇಲೆ ಮಾಡಿರುವಂತ ತುಪ್ಪ. ಇನ್ನ ತುಪ್ಪ ಮತ್ತೆ ಈ ಹೆಸರು ಬೇಳೆ ಕಿಚಡಿ, ಇನ್ನ ರೈಸ್. ಇವತ್ತಿನ ಮಧ್ಯಾಹ್ನದ ಊಟ ಈಗಿತ್ತು. ಇನ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ ಆದ್ಮೇಲೆ ಇಲ್ಲೇನೆ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಾ ಇತ್ತು ಪಕ್ಕದ ಏರಿಯಾದಲ್ಲಿ. ಸರಿ ನಾವು ಹೋಗ್ ಬರೋಣ ಅಂತ ಹೇಳಿ, ನೋಡ್ಕೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇರೋಂಥದ್ದು. ಈ ನಾವು ಹೊರಡೋಷ್ಟೊತ್ತಿಗೆ ಒಂದು 4 o'clock ಆಗ್ಬಿಟ್ಟಿತ್ತು. ನೋಡ್ಬೋದು ನೀವು ತೇರು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಅಂದ್ರೆ ಇದು ನಮ್ಮ ಅಕ್ಕವ್ರ ಮನೆ ಹತ್ರ ನಡೀತಾ ಇದ್ದಿದ್ದು. ನಮ್ಮನೆ ಅವ್ರ ಮನೆ ತುಂಬಾ ದೂರ ಏನಿಲ್ಲ, ಹತ್ರನೇ ಇರೋದು. ಹಾಗಾಗಿ ಫೋನ್ ಮಾಡಿದ್ಲಲ್ಲ, ಇನ್ನ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ದೇವರು ಕೂಡ ನೋಡಿ ಎಷ್ಟು ಅದ್ದೂರಿಯಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ಇನ್ನ 2 ತೇರು ಬಂದಿತ್ತು, ಒಂದು ಕಬ್ಬಾಳಮ್ಮ, ಇನ್ನೊಂದು ಹೆಸರು ಮರ್ತಿದೀನಿ. ಅದು ತುಂಬಾ ಚೆನ್ನಾಗಿದೆ. ಒಟ್ನಲ್ಲಿ ಅಣ್ಣಮ್ಮ, 2 ದೇವ್ರು ತುಂಬಾ ಚೆನ್ನಾಗಿತ್ತು. ಇನ್ನ ಅದೆಲ್ಲ ಆದ್ಮೇಲೆ ಒಳಗಡೆ ದೇವ್ರು ಇರುತ್ತಲ್ಲ, ಅಲ್ಲೂ ಕೂಡ ಹಣ್ಣುಕಾಯಿ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಪ್ರಸಾದ ಕೊಡ್ತಾ ಇದ್ರು, ಅದು ತಿನ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.